ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನವ್ಯ ರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ ಏನಂದರೆ, ನಮ್ಮ ಮನೆಗೆ ಇವತ್ತು ಇನ್ವಿಟೇಷನ್ ಕಾರ್ಡ್ಸ್ ಬರ್ತಾ ಇದೆ. ಹಾಗಾಗಿ ಬೇಗ ಎದ್ದಿದ್ದೀನಿ ಇವತ್ತು. ನಮ್ಮ ಮನೆಗೆ ನಮ್ಮ ಚಿಕ್ಕಮ್ಮ ಮಕ್ಕಳು ಎಲ್ಲರೂ ಬರ್ತಾ ಇದ್ದಾರೆ. ಅವ್ರನ್ನೆಲ್ಲರೂ ಕವರ್ ಮಾಡ್ತೀನಿ ವ್ಲಾಗಲ್ಲಿ. ಪೂರ್ತಿ ವ್ಲಾಗ್ ನೋಡಿ, ಸ್ಕಿಪ್ ಮಾಡಬೇಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಏನೇ ಇದ್ರೂ ಕಾಮೆಂಟ್ಸ್ ಮಾಡಿ. ವೆಯ್ಟ್ ಮಾಡು, ನಮ್ಮ ಅಂಕಲ್ಲು ಅಲ್ಲಿ ಬರ್ತಿದ್ದಾರೆ. ಬರ್ತಾರಿರ್ಬೇಕು ನೋಡಿ ಗೈಸ್, ಹಿಂಗೆ ಮಾಡ್ತಾನೆ ಪ್ರತಿ ಸತಿ. ಅಂಕಲ್ ಬರಂಗಿಲ್ಲ, ಬಿಡಂಗಿಲ್ಲ. ಇನ್ವಿಟೇಷನ್ ಕಾರ್ಡ್ ಬಂದಿದೆ. ಥ್ಯಾಂಕ್ ಯು ಗೈಸ್. ನಮ್ಮ ಮನೆಗೆ ಇನ್ವಿಟೇಷನ್ ಕಾರ್ಡ್ಸ್ ಬಂತು. ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್ಸ್ ಗೈಸ್. ಫೈನಲಿ ಇನ್ವಿಟೇಷನ್ ಕಾರ್ಡ್ಸ್ ಮನೆಗೆ ಬಂದಾಯಿತು. ಏನಂದರೆ ತುಂಬ ಖುಷಿ ಆಗ್ತಾ ಇದೆ. ಲೈಕ್ ಮನೇಲೆಲ್ಲರೂ ತುಂಬ ನವಮಿಯ ಮದುವೆ ಯಾವಾಗ ಅಂತ ಮನೇಲಿ ಫ್ಯಾಮಿಲಿಯಲ್ಲಿ ಎಲ್ಲರೂ ತುಂಬ ವೆಯ್ಟ್ ಮಾಡ್ತಾಯಿದ್ರು. ಫೈನಲಿ ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್ ಬಂದಾಗಿದೆ. ಸೊ ಈಗೇನಂದರೆ ಇನ್ವಿಟೇಷನ್ ಕಾರ್ಡ್ಸ್ಗೆ ಪೂಜೆ ಮಾಡಬೇಕು. ಇನ್ವಿಟೇಷನ್ ಕಾರ್ಡ್ಸ್ ಪೂಜೆ ಮಾಡಾದಮೇಲೆ ಒಂದೊಂದೇ ಇನ್ವಿಟೇಷನ್ ಕಾರ್ಡ್ಸ್ನ ಅರೇಂಜ್ ಮಾಡಬೇಕು. ಸೊ ಅರೇಂಜ್ ಮಾಡೋದಕ್ಕೆ ಎಲ್ಲರ ಹೆಲ್ಪು ಬೇಕಾಗುತ್ತೆ. ಹಾಗಾಗಿ ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮ ಮಕ್ಕಳು ಎಲ್ಲರೂ ಬರ್ತಾಯಿದ್ದಾರೆ ಮನೆಗೆ. ಅವ್ರದ್ದೆಲ್ಲರದು ನಾನು ಬ್ಲಾಗಲ್ಲಿ ಕವರ್ ಮಾಡ್ತೀನಿ. ಪ್ರತಿಯೊಂದು ಇವೆಂಟ್ಸ್ ವ್ಲಾಗ್ಸ್ ಆಗಿರ್ಬೋದು, ನನ್ನ ರಿಸೆಪ್ಷನ್, ಮುಹೂರ್ತ ಎಲ್ಲ ಪ್ರತಿಯೊಂದೂ ನಾನು ಬ್ಲಾಗಲ್ಲಿ ಹಾಕ್ತೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಸಬ್ಸ್ಕ್ರೈಬ್ ಅನ್ನೋದ್ರಿಂದ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೂ ವೀಡಿಯೋಸ್ನ ಸ್ಕಿಪ್ ಮಾಡಬೇಡಿ. ಪೂರ್ತಿ ವೀಡಿಯೋಸ್ ನೋಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಏನೇ ಇದ್ರೂ ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಆಶೀರ್ವಾದಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಬನ್ನಿ ಈಗ ಪೂಜೆ ಮಾಡೋಣ. ಪೂಜೆ ಮಾಡಿಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡಿ ಇನ್ವಿಟೇಷನ್ ಕಾರ್ಡ್ ಬರುತ್ತೆ ಅಂತ ಎದ್ದು ಪೂಜೆ ಎಲ್ಲ ಮಾಡಿದ್ರೆ, ಮೇಡಮ್ ಅವರು ಇವಾಗ ಎದ್ದಿದ್ದಾರೆ. ಎದ್ಬಿಟ್ಟು ಇಳ್ದು ಲಂಚು, ಮಾರ್ನಿಂಗ್ ಟಿಫನ್ನು ಎರಡೂ ಸೇರಿದ್ರೆ ಬ್ರಂಚು ಒಂದೇ ಸತಿ 1 ಗಂಟೆ 12:45 1 o'clock ಮಾಡ್ತಾಳೆ. ತೋರಿಸು ಮುಖ, ಯಾಕೆ ನಾಚ್ಕೊತೀಯ? ಅವ್ರಿಗೂ ಗೊತ್ತಾಗಲಿ. ಏನಿಲ್ಲ ಗೈಸ್, ಅವಳು ನೈಟ್ ಶಿಫ್ಟ್ ಮಾಡ್ತಾಳಲ್ಲ, ಹಾಗಾಗಿ ಅವಳದು ರೊಟೀನ್ ಇದೇ ಥರ. 1 o'clock 12:45 1ಗೆ ಎದ್ದೇಳ್ತಾಳೆ, ಬ್ರಂಚ್ ಮಾಡ್ತಾಳೆ. ಬ್ರಂಚ್ ಆದ ಮತ್ತು ಸ್ನ್ಯಾಕ್ಸ್ ತಿಂತಾಳೆ. ನನ್ನ ಪ್ರಾಣ ಹಿಂಡ್ತಾಳೆ, ಅದು ಮಾಡ್ಕೊಡು ಇದು ಮಾಡ್ಕೊಡು ಅಂತ. ಮತ್ತೆ ನೈಟ್ ಕೆಲಸ ಕೂತ್ಕೊತಾಳೆ. ನೋಡಿ ಗೈಸ್, ನಗ್ತಾ ಇರೋದು ನೋಡಿ ಅವಳು. ಇಷ್ಟೇ, ಸ್ನಾನ ಮಾಡಿಲ್ಲ ಇನ್ನೂ, ಹಂಗೆ ಇದ್ದಾಳೆ. ಮತ್ತೆಲ್ಲ ಹಂಗೆ ಇರಲಿ, ನಾವೆಲ್ಲ ಆರಾಮಾಗಿ ಜೋಶಾಗಿ ಓಡಾಡಿಕೊಂಡು ಕೆಲಸಗಳು ಮಾಡ್ಕೊಂಡಿರ್ತೀವಿ. ಇವಳು ಹಂಗೆ ಇರಲಿ, ಹಂಗೆ ಇರಿ ಇವತ್ತೆಲ್ಲ. ಕಟ್ತಾ ಇದ್ದೀವಿ. ನಾನು ಕಟ್ಟಲ್ಲ, ನಂಗೆ ಕಟ್ಟಕ್ಕೆ ಬರಲ್ಲ. ಆಂಟಿ ಕಟ್ತಾ ಇದ್ದಾರೆ. ಆಂಟಿ ಇದು ಸುರಿಲ್ಲ ಏನು? ಬೇಡವಾ? ಚೆನ್ನಾಗಿದೆ. ಇದನ್ನು ಕಟ್ತಾರೆ ಆಂಟಿ. ಆಂಟಿನ ತೋರಿಸಲ್ಲ, ಅವ್ರಿಗೆ ಕ್ಯಾಮ್ರಾ ಶೈ, ಅವರು ಕ್ಯಾಮ್ರಾ ಬರಲ್ಲ ಅಂತ ಹೇಳಿದ್ರು. ಇವಳು ಇದೇ ಆಯ್ತು, ಬೆಳಗ್ಗೆಯಿಂದ ಕಾಲ್ ಮೇಲೆ ಕಾಲಕ್ಕೂ ಮೇಡಮ್ ಅವ್ರದ್ದು ಇದೇ ಆಯ್ತು. ಆಡ್ಕೊಳ್ಳಿ ಅಂತಾನೆ ವಿಡಿಯೋ ಮಾಡ್ತಾ ಇರೋದು. ಬಾಯ್ಲಿ, ನೀನು ಹೆಲ್ಪ್ ಮಾಡು ಕೋಕೋ. ಮಲಗ್ಬಿಟ್ಟವನೆ. ಹೂವು ಕಟ್ಟೋ ಮಿಷಿನ್ ಬಂದಿದ್ಯಾ? ಹ್ಞೂ ಕಣ, ಚೆನ್ನಾಗೈತೆ. ನಾನು ಮೊನ್ನೆ ಯೂಟ್ಯೂಬಲ್ಲಿ ನೋಡಿ
ಏನು ಜನಕ್ಕೆ ಕಷ್ಟ. ನೋಡಿ ಎಷ್ಟು ಚೆನ್ನಾಗಿ ಕಟ್ತಾ ಇದ್ದಾರೆ. ನಾನು ಕಲ್ತ್ಕೊಬೇಕು ಕಟ್ಟೋದು. ಅದೇ ಒಂದಕ್ಕೊಂದು ಸೇರಿಸಿ ಕಟ್ಬಿಡೋದಷ್ಟೇ. ಎಷ್ಟು ಚೆನ್ನಾಗಿ ಕಟ್ತಾರೆ, ಕಲಿಬೇಕು ಗೈಸ್. ಹೂವು ಕಟ್ಟೋದು ಅದೆಲ್ಲ ಚೆನ್ನಾಗಿರುತ್ತೆ. ಇವಾದ್ರೆ ದಪ್ಪುವ, ಇನ್ನು ಮಲ್ಗೆ ಹೂವೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದ. ಇಷ್ಟೊತ್ತವರೆಗೂ ಹೆಂಗೆ ಮಾಡ್ತಿದ್ಲು ಫೇಸ್ ಎಕ್ಸ್ಪ್ರೆಷನ್ ಅಂದರೆ ಅದು ಹೆಂಗೆ ಮಾಡ್ತಿದ್ದೆ ಹಂಗಲ್ಲ, ಏನೋ ಐಡಿಯಾ ಕೊಡ್ತಾ ಇಲ್ಲ ಗೈಸ್, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ. ಕ್ಯಾಮ್ರಾ ಎತ್ತಿದ ತಕ್ಷಣ ಸೈಲೆಂಟ್ ಆಗೋಗ್ಬಿಟ್ಲು. ಹೇಳು ಸ್ನಾನ ಮಾಡಿದ್ದೀನಿ ಫೈನಲಿ, ಕಾಣಿಸ್ತಾ ಇರಲ್ವಾ. ಸೊ ಈಗ ನಂದು ಒಂದು ಒಳ್ಳೆ ನಿದ್ದೆ ಆಯಿತು, ಮಧ್ಯಾಹ್ನದ ನಿದ್ದೆ ಆಯಿತು. ಇವಾಗ ಎದ್ದಿದ್ದೀನಿ ಬಿಕಾಸ್ ಮಾರ್ನಿಂಗ್ ಬೇಗ ಎದ್ದಿರೋದ್ರಿಂದ ಎಲ್ಲ ಅದು ಇದು ಕೆಲಸ ಎಲ್ಲ ಮಾಡಿ ಸ್ವಲ್ಪ ನಿದ್ದೆ ಜಾಸ್ತಿ ಬಂದ್ಬಿಡ್ತು. ಬಿಕಾಸ್ ನನಗೆ ಯೂಶ್ವಲಿ ನಂಗೆ ಮಧ್ಯಾಹ್ನ ಹೊತ್ತು ಮಲ್ಕೊಂಡು ಅಭ್ಯಾಸ, ಅಂದರೆ ಕಾಲೇಜ್ ಡೇಸಿಂದನೂ ಅಭ್ಯಾಸ, ಇವಾಗಿಂದ ಅಂತೇನಲ್ಲ, ನಾನು ಕಾಲೇಜ್ ಡೇಸಿಂದನೂ ಅಭ್ಯಾಸ. ನಾನು ತುಂಬ ನಿದ್ದೆ ಮಾಡ್ತೀನಿ. ನಮ್ಮ ಮಮ್ಮಿ ಮಲ್ಕೊಬೇಡ ಅದು ಒಳ್ಳೇದಲ್ಲ, ದರಿದ್ರ ಹಂಗೆ ಹಿಂಗೆ ಏನೇನೋ ಹೇಳ್ತಾ ಇರ್ತಾರೆ. ಹಂಗಾಗಿ ನಾನು ಇವಾಗ ಅವಾಯ್ಡ್ ಮಾಡ್ಕೊಂಡು ಬಂದಿದ್ದೀನಿ, ಜಾಸ್ತಿ ಮಲ್ಕೋಬಾರ್ದು ಮಧ್ಯಾಹ್ನ ಹೊತ್ತು ಅಂತ. ಇನ್ನೊಂದೇನೆಂದರೆ ಈಗ ನಮ್ಮ ಚಿಕ್ಕಮ್ಮ ಮಕ್ಕಳು ಎಲ್ಲ ಬಂದಿದ್ದಾರೆ. ಲೈಕ್ ನಮ್ಮ ಇನ್ವಿಟೇಷನ್ ಕಾರ್ಡ್ಸ್ನೆಲ್ಲ ಅರೇಂಜ್ ಮಾಡೋದಕ್ಕೆ ಬೇಕೇ ಬೇಕಲ್ಲ, ನಾವು ಒಬ್ಬರೇ ಮಾಡೋಕ್ಕಾಗಲ್ಲ. ಹಂಗಾಗಿ ನಮ್ಮ ಅಜ್ಜಿನೂ ಬರಬೇಕಿತ್ತು, ನಮ್ಮ ಅಜ್ಜಿ ಬರೋಕ್ಕಾಗಲಿಲ್ಲ. ಅವರು ನಾಳೆ ಎಲ್ಲ ಮತ್ತೆ ಯಾವಾಗಾದರೂ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಏಜ್ ಆಗಿರೋದ್ರಿಂದ ಅವ್ರಿಗೆ ನಡೆಯೋಕ್ಕೆಲ್ಲ ಸ್ವಲ್ಪ ಕಷ್ಟ. ಸೊ ಇವ್ರು ಮಾತ್ರ ಬಂದಿದ್ದಾರೆ. ಈಗ ಬನ್ನಿ ನಮ್ಮ ಚಿಕ್ಕಮ್ಮವ್ರನ್ನ ಮಾತಾಡಿಸ್ತೀನಿ. ಹಾಗೆ ನಮ್ಮ ಚಿಕ್ಕಮ್ಮ ಮಕ್ಕಳೆಲ್ಲ ಬಂದಿದ್ದಾರೆ. ಇವತ್ತು ವ್ಲಾಗೆಲ್ಲ ನಾವೇ ಇರ್ತೀವಿ ಗೈಸ್, ಅಂದರೆ ನಮ್ಮ ಚಿಕ್ಕಮ್ಮ ಮಕ್ಕಳು ಇವರೇ ಇರ್ತಾರೆ ವ್ಲಾಗೆಲ್ಲ. ಬನ್ನಿ ಒಳಗಡೆ ಹೋಗೋಣ. ಹಾಂ, ನಮ್ಮ ಮೇಡಮ್ ನೋಡಿ ರೆಡಿಯಾಗಿ ಕೂತಿರೋದು. ಹೋಗಲ್ಲ ಅಂದು ಕಳಿಸ್ತಾ ಇದ್ದೀನಿ ನಾನು. ರಾಯರೇ ನನ್ನ ಮಗಳು ಬರಲ್ಲ ಅಂದಪ್ಪ, ಕಳಿಸ್ತಿದ್ದೀನಿ. ಬೆಳಗ್ಗೆಯಿಂದ ಮನೆಗಿದ್ದು ಯೂಟ್ಯೂಬ್ ಚಾನಲ್ ಆಯ್ ಮಾಡಿ ಮಾಡಿದ್ರ ಗೈಸ್, ಇನ್ವಿಟೇಷನ್ ಕಾರ್ಡ್ ರೆಡಿ ಆಗ್ತಾ ಇದೆ. ಪರ್ಸನ್ ವೇಟ್ ಮಾಡ್ತಾ ಇದೀವಿ. ಆಗಿಲ್ವಾ? ಆಗ್ತಿಲ್ಲ ಅದು. ನಾಳೆ ಬರ್ತೀರಾ? ಚಿಕ್ಕ ಊಟ ನೋಡೋ, ನೋಡೋ ಆಯ್ ಮಾಡೋ ಗೈಸ್. ಫೈನಲಿ ಬಂದ ನೋಡಿ ಚಂದನ್, ಅವ್ರ ಅಕ್ಕ ಇವಳೆ. ಆಯ್ ಮಾಡೋ ಕೀರ್ತು, ಆಯ್ ಮಾಡು. ಆಯ್ ಏನೋ ಸ್ಕೂಲ್ಗೆ ಹೋಗಿದ್ದ ನೋಡಿ. ಹುಡುಗಿರಿಗೆ ಮ್ಯಾಚ್ಗೆ ಇಲ್ಲ, ಇವನು ಮ್ಯಾಚ್ಗೆ. ಇವಾಗ ಬಂದಿದ್ದಾರೆ, ಟೈಮ್ ನೋಡಿ 7:15 ಬಂದಿದ್ದಾರೆ. ನಗ್ತಾ ಇದ್ದಾರೆ. ಇಡಮ್ಮ, ಇಡು. ವೆರಿ ಗುಡ್. ಮದ್ವೆ ಮನೇಲಿ ನೋಡ್ರಿ, ಯಾರೇನ ಮಾಡ್ಕೊಳ್ರಿ, ನಾನು ಊಟ ಮಾಡ್ತೀನಿ ಮೂಲೆಯಲ್ಲಿ ಕೂತ್ಕೊಂಡು. ಫುಲ್ಲು ಇದಕ್ಕೆಲ್ಲ ಹಾಕ್ಬಿಡ್ರಿ ಅಷ್ಟನ್ನ, ಆಯ್ತಾ ಅಲ್ವಾ? ಓಕೆ ಇಕ್ಕಪ್ಪ ಬಿಡೋ, ಯಾಕೋ ನಾಚ್ಕೊಂತ್ಯಾ. ಇಡು ಹೇಳಿ. ಹೇಳು ಇನ್ನೊಂದ್ಸಲ ಲಾವಣ್ಯ, ಒನ್ ಮೋರು. ಕ್ಯಾಮ್ರಾಮನ್ ರೆಡಿ ಇರ್ಲಿಲ್ಲ. ಹೇಳು, ಏನ್ ಹೇಳ್ದೆ? ಉಲ್ಟಾ ಹಾಕಿದ್ರೆ ಉಲ್ಟಾನೇ ಹಾಕ್ತೀನಿ. ಯಾಕ್ಲ ಅವು ಉಲ್ಟಾ ಆಗ್ತಾ ಇದ್ಯಾ? ಉಲ್ಟಾ ಕೊಟ್ಟಿರ್ತೀಯ, ಅದಕ್ಕೆ
ಈ ಚಂದಿ ಹೇಳುವಾಗ ನೀನು ಲಿವರ್ ಕಿಡ್ನಿ ಎಲ್ಲ ಉಲ್ಟಾ ಹಾಕ್ಬಿಟ್ರೆ ಏನ್ ಮಾಡೋದು? ಕೈಸೊಳ ಪಾಪ ಸ್ಕ್ಯಾನಿಂಗ್ ಮಾಡಿದಾಗ ಉಲ್ಟಾ ಹಾಕ್ಬಿಟ್ಟಿದೀನಿ. ಸಾರಿ ಇನ್ನೊಂದ್ಸಲ ಆಪರೇಷನ್ ಮಾಡ್ಬೇಕಂದ್ರೆ ಮಡಕ್ತಾರ ತಿನ್ನ ಜನ. ಹೌದಾನೆ? ಹಿಂಗಾದ್ರೆ ಕಷ್ಟ. ನೀನ್ ಇದನ್ನ ಫಸ್ಟ್ ಕರೆಕ್ಟ್ ಆಗಿ ಹಾಕಿದ್ರೆ ಡಾಕ್ಟರ್ ಅಲ್ಲಿ ಕಿಡ್ನಿ ಲಿವರ್ ಹಾರ್ಟ್ ಎಲ್ಲ ಕರೆಕ್ಟ್ ಆಗಿ ಹಾಕಿ ಅದು ಇದು ಹಂಗೆ ತಾನೆ. ಇದನ್ನು ಇನ್ವಿಟೇಷನ್ ಹೆಂಗ್ ಹಾಕ್ಬೇಕು, ನೀನ್ ಅದು ಇದು ಕರೆಕ್ಟ್ ಆಗಿ ಹಾಕಿದ್ರೆ ಆಪರೇಷನ್ ಕರೆಕ್ಟ್ ಆಗಿ ಲಿವರ್ ಯಾವ ಜಾಗಕ್ಕೆ ಹಾಕ್ಬೇಕು, ಹಾರ್ಟ್ ಯಾವ ಜಾಗಕ್ಕೆ ಹಾಕ್ಬೇಕು. ಲವ್ ಡಾಕ್ಟರ್ ಆಗ್ತೀಯ ನೀನು? ಅದೇ ಉಲ್ಟಾ ಹಾಕು, ಕತ್ತಿಗಿತ್ತಿ ಒಳಗೆ ಬಿಟ್ಬಿಟ್ರೆ ಏನ್ ಕತೆ ಅಂತ. ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ಎಲ್ಲರಿಗೂ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಏನೇ ಇದ್ರೂ ಕಾಮೆಂಟ್ಸ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಈಗ ಡಿನ್ನರ್ ಟೈಮ್, ಊಟ ಮಾಡಿ ನನ್ನ ತಂಗಿಗೆ ಡಿನ್ನರ್ ಪ್ರಿಪೇರ್ ಮಾಡ್ಕೊಳ್ಬೇಕು. ಅವಳಿಗೆ ಡಿನ್ನರ್ ಪ್ರಿಪೇರ್ ಮಾಡಿಕೊಟ್ಟು ಎಲ್ಲರೂ ಊಟ ಮಾಡಿ ಈಗ ಎಲ್ಲರೂ ಅವ್ರ ಮನೆಗೆ ಹೋಗ್ತಾರೆ. ತಾಚಿ ಮಾಡೋದು ಅಷ್ಟೇ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್.